ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲನೇ ಶ್ರಾವಣ ಶನಿವಾರದ ಶುಭಾಶಯಗಳು. ಈ ವಿಡಿಯೋದಲ್ಲಿ ಶ್ರಾವಣ ಶನಿವಾರಗಳ ಪೂಜಾ ವಿಧಾನ ಮತ್ತು ಸಪ್ತ ಶನಿವಾರಗಳ ವ್ರತದ ಬಗ್ಗೆ ತಿಳ್ಕೊಳ್ಳೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಮ್ಮ ಕಲಿಯುಗ ದೈವ, ಸಪ್ತಶೈಲ ಶಿರೋಮಣಿಯಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ನಮಗೆ ದೊರೆಯಬೇಕು ಅಂದರೆ ಬಹಳ ಅತ್ಯದ್ಭುತವಾದ ವ್ರತ, ಬಹಳ ಮಹಿಮಾನ್ವಿತ ವ್ರತ ಸಪ್ತ ಶನಿವಾರಗಳ ವ್ರತ. ಇದನ್ನು ಮಾಡಿಕೊಂಡ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರಿ ಹೋಗುತ್ತೆ, ಕೋರಿದ ಕೋರಿಕೆಗಳು ನೆರವೇರುತ್ತೆ. ಅಂದರೆ ಈ ವ್ರತವನ್ನು ನಾವು ನಂಬಿಕೆಯಿಂದ ಭಕ್ತಿಯಿಂದ ಮಾಡಿಕೊಂಡ್ರೆ ನಾವು ಪಡೆಯಲಾರದ್ದು ಅಂತ ಏನಿರಲ್ಲ. ಅಂದರೆ ಉದ್ಯೋಗ ಇಲ್ಲದೆ ಇರೋರು, ಮದುವೆ ತಡವಾಗ್ತಾ ಇರೋರು, ಮದುವೆ ಆಗಿ ಸಂತಾನ ಭಾಗ್ಯ ಇಲ್ಲದೆ ಇರೋರು, ಮನೆ ಕಟ್ಟೋದು ತಡ ಆಗ್ತಾ ಇರೋರು, ಈ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಈ ವ್ರತ ಮಾಡಿಕೊಂಡ್ರೆ. ಅದಲ್ದಿರ ಅಷ್ಟಮ ಶನಿ, ಏಲಿನಾಟಿ ಶನಿ ಇರೋರಿಗೆ ಶನಿ ಪ್ರಭಾವ ಈ ವ್ರತವನ್ನು ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ. ಈ ಸಪ್ತ ಶನಿವಾರಗಳ ವ್ರತವನ್ನು ಶ್ರಾವಣ ಮಾಸದಲ್ಲಾಗಲಿ, ಚೈತ್ರ ಮಾಸದಲ್ಲಾಗಲಿ, ಕಾರ್ತಿಕ ಮಾಸದಲ್ಲಾಗಲಿ, ಧನುರ್ಮಾಸದಲ್ಲಾಗಲಿ ಯಾವುದಾದರೂ ಒಂದು ಪುಣ್ಯ ಮಾಸದಲ್ಲಿ ಪ್ರಾರಂಭಿಸಬೇಕು. ಯಾವ ಮಾಸದಲ್ಲಿ ಪ್ರಾರಂಭಿಸಿದ್ರೂ ನೀವು ಶುಕ್ಲ ಪಕ್ಷದಲ್ಲಿ ಪ್ರಾರಂಭಿಸಬೇಕು. ಅಂದರೆ ಪೌರ್ಣಮಿಗೆ ಮುಂಚೆ ಬರುವ ಯಾವುದಾದರೂ ಶನಿವಾರದಂದು ಪ್ರಾರಂಭಿಸಬೇಕು. ಶನಿವಾರ ಶ್ರವಣ ನಕ್ಷತ್ರ ಬಂದಾಗ ಪ್ರಾರಂಭಿಸಿದರೆ ಬಹಳ ಒಳ್ಳೆಯದು. ಹಾಗಾದರೆ ಈ ವ್ರತವನ್ನು ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ. ಸ್ನೇಹಿತರೆ, ನಾಳೆ ಶನಿವಾರ ಅಂದಾಗ ಮುಂಚೆ ದಿನ ರಾತ್ರಿಯೇ ಸ್ವಲ್ಪ ಅಲ್ಪಾಹಾರವನ್ನು ತೆಗೆದುಕೊಳ್ಬೇಕು. ಈ ವ್ರತ ಮಾಡ್ಕೊಳ್ಳೋರು ಚಾಪೆ ಮೇಲೆ ಮಲಗಬೇಕು. ಬೆಳಗ್ಗೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಈ ವ್ರತವನ್ನು ಪ್ರಾರಂಭಿಸ್ಕೋಬೇಕು. ಈ ರೀತಿ ವ್ರತಗಳನ್ನು ಮಾಡುವಾಗ ಸ್ನಾನದ ನೀರಿನಲ್ಲಿ ಗಂಜಲ, ಸ್ವಲ್ಪ ಅರಿಶಿನ, ಒಂದು ತುಳಸಿ ದಳ, ಒಂದು ಬಿಲ್ವದಳವನ್ನು ನೀವು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಗಂಗಾ, ಯಮುನಾ, ನರ್ಮದಾ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲ ದೊರೆಯುತ್ತೆ. ಹಾಗೆಯೇ ಮನೆಯನ್ನು ಒರೆಸ್ಕೊಳ್ಳೋವಾಗ ಮನೆಯನ್ನು ಒರೆಸುವಂತಹ ನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪು ಮತ್ತು ಗಂಜಲವನ್ನು ಹಾಕ್ಕೊಂಡು ಒರೆಸ್ಕೊಂಡ್ರೆ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ಹೊರ ಹೋಗಿ ಧನಾತ್ಮಕ ಶಕ್ತಿ ಮನೆಯೆಲ್ಲ ತುಂಬುತ್ತೆ. ಸ್ನಾನ ಮಾಡಿ ಮಡಿಯುಟ್ಟು ಮೊದಲು ಹೊಸಿಲನ್ನು ತೊಳ್ಕೊಂಡು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಹೊಸಿಲ ಮುಂದೆ ರಂಗೋಲಿಯನ್ನು ಹಾಕ್ಕೋಬೇಕು. ರಂಗೋಲಿಯನ್ನು ಹಾಕ್ಕೊಂಡು ಸಾಧ್ಯವಾದರೆ ಹೊಸಿಲಿನ ಪಕ್ಕದಲ್ಲಿ ದೀಪಗಳನ್ನು ಹಚ್ಕೋಬೇಕು. ಮತ್ತು ಮನೆಯ ಸಿಂಹದ್ವಾರಕ್ಕೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಕೋಬೇಕು, ಹೂವನ್ನು ಹಾಕ್ಕೋಬೇಕು. ಈ ರೀತಿ ಹೊಸಲು ಪೂಜೆಯನ್ನು ಮಾಡ್ಕೋಬೇಕು. ತಳಿರು ತೋರಣಗಳನ್ನು ಕಟ್ಕೋಬೇಕು. ಹೊಸಿಲ ಬಳಿ ಧೂಪವನ್ನು ಹಾಕ್ಕೋಬೇಕು, ಇಲ್ಲಾಂದರೆ 2 ಕಡ್ಡಿಯನ್ನಾದರೂ ಹಚ್ಚಿ ಇಟ್ಕೋಬೇಕು. ನಂತರ ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ದೇವರ ಮನೆಯಲ್ಲಾದರೂ ಮಾಡ್ಕೋಬೋದು, ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡು ಸ್ವಾಮಿಯನ್ನು ಪೀಠದ ಮೇಲೆ ಕೂರಿಸ್ಕೊಂಡಾದರೂ ಪೂಜೆಯನ್ನು ಮಾಡ್ಬೋದು. ಸ್ವಾಮಿಗೆ ಪೀಠವನ್ನು ಹಾಕ್ಕೊಳ್ಳುವಂಥ ಸ್ಥಳವನ್ನು ಶುಭ್ರ ಮಾಡಿಕೊಂಡು ಶುಭ್ರ ಮಾಡಿಕೊಂಡ ನಂತರ ಸ್ವಲ್ಪ ಅರಿಶಿನ, ಜವ್ವಾದ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಹಚ್ಚ ಕರ್ಪೂರವನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಪೀಠವನ್ನು ಕೂರಿಸುವಂತಹ ಸ್ಥಳವನ್ನು ಶುದ್ಧಿ ಮಾಡ್ಕೋಬೇಕು. ಈ ರೀತಿ ಶುದ್ಧಿ ಮಾಡಿಕೊಂಡ ನಂತರ ಪದ್ಮ ರಂಗೋಲಿಯನ್ನು ಹಾಕ್ಕೋಬೇಕು, ಅಥವಾ ಅಷ್ಟೈಶ್ವರ್ಯ ರಂಗೋಲಿಯನ್ನು ನೀವು ಹಾಕ್ಕೋಬೋದು. ಯಾವುದಾದ್ರೂ ಶ್ರೇಷ್ಠವಾದ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಪೀಠವನ್ನು ಕೂರಿಸ್ಕೋಬೇಕು. ಈ ರೀತಿ ನೀವು ಸಪ್ರೇಟಾಗಿ ಪೀಠ ಹಾಕ್ತೀರಾ ಅಂತಂದರೆ ಖಂಡಿತ ಈ ರೀತಿ ಸ್ವಚ್ಛ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೊಂಡೇ ಹಾಕ್ಕೋಬೇಕು. ಈ ರೀತಿ ಪೀಠವನ್ನು ಇಟ್ಕೊಂಡು ಅದರ ಮೇಲೂ ಕೂಡ ಪದ್ಮ ರಂಗೋಲಿಯನ್ನು ಅಥವಾ ಅಷ್ಟೈಶ್ವರ್ಯ ರಂಗೋಲಿಯನ್ನು, ಕುಬೇರ ರಂಗೋಲಿಯನ್ನು ಏನಾದರೂ ಹಾಕ್ಕೊಂಡು ಅದರ ಮೇಲೆ ಹಳದಿ ಬಟ್ಟೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಮತ್ತು ವಿಗ್ರಹಗಳಿಗೆ ಮತ್ತು ಫೋಟೋಗಳಿಗೆ ಬೊಟ್ಟುಗಳನ್ನು ಇಟ್ಕೋಬೇಕು. ಈ ಬೊಟ್ಟುಗಳನ್ನ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಶ್ರೀಗಂಧ, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಬೇರ ಕುಂಕುಮ, ಸ್ವಲ್ಪ ಜವ್ವಾದ ಪೌಡ್ರು, ಸ್ವಲ್ಪ ರೋಸ್ ವಾಟ್ರನ್ನ ಹಾಕ್ಕೊಂಡು ಇಟ್ಕೋಬೇಕು. ಯಾಕೆ ಇವೆಲ್ಲ ಹಾಕ್ಕೋಬೇಕು ಅಂತಂದರೆ, ಇವೆಲ್ಲ ಎಲ್ಲಿ ಸಿಗುತ್ತೆ ಅದಕ್ಕೆ ಮುಂಚೆ ಅಂತಂದರೆ ಇವೆಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಅವು ದೇವರ ಪಟಗಳಿಗೆ ಮತ್ತು ವಿಗ್ರಹಗಳಿಗೆ
ಬೊಟ್ಟುಗಳನ್ನಿಡೋಕ್ಕೆ ಹಾಕ್ಕೊಂಡಿರೋ ಈ ಎಲ್ಲ ವಸ್ತುಗಳು ಸುಗಂಧಭರಿತವಾದ ಪರಿಮಳವನ್ನು ಬೀರುವಂತಹ ವಸ್ತುಗಳೇ. ಯಾಕೆ ಇವೆಲ್ಲ ಹಾಕ್ಕೋಬೇಕು ಅಂತಂದರೆ, ನಮ್ಮ ದೇವರ ಮನೆ ಗಮ್ಮಂತ ಗಮ್ಲಿರುತ್ತೆ. ನಾವು ದೇವಸ್ಥಾನಕ್ಕೆ ಹೋದರೆ ಒಂದು ಸುಗಂಧಭರಿತವಾದ ಪರಿಮಳ ಬರುತ್ತಲ್ವ, ಅದೇ ರೀತಿ ನಮ್ಮ ದೇವರ ಮನೆಯೂ ನಾವು ಪೂಜೆ ಮಾಡ್ಕೊಂಡಿರುವಂತಹ ಸ್ಥಳವು ಗಮ್ಮಂತ ಗಮ್ಮಲು ಬರ್ತಾ ಇರುತ್ತೆ, ಸುವಾಸನೆ ಇರುತ್ತೆ. ಮನೆಯೆಲ್ಲ ಈ ಸುವಾಸನೆ ತುಂಬುತ್ತೆ. ಇದು ಪಾಸಿಟಿವ್ ಎನರ್ಜಿ ಮನೆಗೆ. ಬೊಟ್ಟುಗಳು ಇಟ್ಕೊಂಡ ನಂತರ ಪೀಠದ ಮೇಲೆ ಈ ಫೋಟೋಗಳನ್ನು ಮತ್ತು ವಿಗ್ರಹಗಳನ್ನೆಲ್ಲನೂ ಜೋಡಿಸ್ಕೋಬೇಕು. ನಂತರ ಪ್ರಸಾದವನ್ನು ಮಾಡ್ಕೋಬೇಕು. ಪ್ರಸಾದಕ್ಕೆ ಸಿಹಿ ಅನ್ನ, ಪಾನಕ, ಹಾಲು ಇವನ್ನ ಮಾಡ್ಕೋಬೋದು. ಅಥವಾ ನೀವು ಹಬ್ಬದ ಅಡುಗೆ ಮಾಡಿ ಎಡೆ ಹಾಕ್ಕೋತೀರ ಅಂತಂದ್ರೂ ಹಾಕ್ಕೋಬಹುದು. ವಿಗ್ರಹಗಳನ್ನು ನಮ್ಮ ಮನೇಲಿ ಶಂಕು ಚಕ್ರ ನಾಮದ ದೀಪಗಳಿದ್ದಾವೆ, ಅವುಗಳನ್ನು ಜೋಡಿಸ್ಕೊಂಡಿದ್ದೀನಿ. ಸ್ವಾಮಿಗೆ ತುಳಸಿಯನ್ನು ಅಲಂಕಾರ ಮಾಡಿದ್ದೀನಿ. ಸ್ನೇಹಿತರೆ, ತುಳಸಿ ಬಹಳ ಬಹಳ ಇಂಪಾರ್ಟೆಂಟು ಸಪ್ತ ಶನಿವಾರಗಳ ವ್ರತದಲ್ಲಿ. ಯಾಕಂದರೆ ನೀವು ವೆಂಕಟೇಶ್ವರ ಸ್ವಾಮಿಗೆ ಯಾವ ಹೂವುಗಳಿಂದ ಪೂಜೆ ಮಾಡಿದ್ರೂ ತೃಪ್ತಿ ಆಗಲ್ಲ. ಒಂದು ತುಳಸಿಯಿಂದ ಮಾತ್ರ ತೃಪ್ತರಾಗ್ತಾರೆ ಸ್ವಾಮಿ. ನೀವು ಶ್ರದ್ಧಾ ಭಕ್ತಿಯಿಂದ ತುಳಸಿಯನ್ನು ಹಾಕ್ತಾ, ತುಳಸಿ ದಳಗಳನ್ನು ಸಮರ್ಪಿಸುತ್ತಾ ಸ್ವಾಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಂಡ್ರೆ ಖಂಡಿತ ಆ ತುಳಸಿ ತಿರುಮಲದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಪಾದಕ್ಕೆ ಖಂಡಿತ ಸೇರುತ್ತೆ. ನಂತರ ಸ್ವಾಮಿಗೆ ತಂಬಿಟ್ಟಿನ ದೀಪಗಳಂದರೆ ಬಹಳ ಇಷ್ಟ. ತಂಬಿಟ್ಟಿನ ದೀಪಗಳು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಬಟ್ಲಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ, ನೀರನ್ನು ಹಾಕಿ ಸ್ಟವ್ ಮೇಲೆ ಬಿಸಿ ಮಾಡ್ಕೋಬೇಕು. ಹಿಟ್ಟನ್ನು ಹಾಕ್ಕೊಂಡು ಅದರಲ್ಲಿಗೆ ಸ್ವಲ್ಪ ತುಪ್ಪವನ್ನು ಮತ್ತು ಕಾಯಿಸಿರ್ತೀವಲ್ವ ಬೆಲ್ಲದ ನೀರನ್ನು ಹಾಕ್ಕೋಬೇಕು. ನಂತರ ನೀರನ್ನು ಮತ್ತು ಹಾಲನ್ನು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ಹಂತ ಹಂತವಾಗಿ ಹಿಟ್ಟಿಗೆ ಎಷ್ಟು ನೀರು ಬೇಕೋ, ಹಾಲು ಬೇಕೋ ಅಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಅಷ್ಟು ಗಟ್ಟಿನೂ ಆಗಬಾರ್ದು, ಅಷ್ಟು ಮೆತ್ತಗೂ ಆಗಬಾರ್ದು. ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ, ಅಥವಾ ನೀರನ್ನು ಬೇಕಾದರೂ ಹಾಕ್ಕೋಬೋದು ನೀವು. ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಹಂತ ಹಂತವಾಗಿ ಈ ರೀತಿ ಕಲಿಸ್ಕೊಂಡು ಒಂದು 5-10 ನಿಮಿಷ ನೆನೆಯೋಕ್ಕೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಮೆತ್ತಗೆ ಬಂದ ಮೇಲೆ ನಿಮ್ಗೆ ಎಷ್ಟು ದೀಪಗಳು ಬೇಕೋ, ಸ್ವಾಮಿಗೆ 2, 5, 7 ದೀಪಗಳನ್ನು ಹಚ್ಬೋದು. ಸಪ್ತ ಶನಿವಾರಗಳ ವ್ರತಕ್ಕೆ ಪ್ರತಿ ವಾರನೂ 7 ದೀಪಗಳನ್ನು ಹಚ್ಚಿದ್ರೆ ಶ್ರೇಷ್ಠ. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಈ ರೀತಿ ಉಂಡೆಗಳನ್ನು ಮಾಡ್ಕೋಬೇಕು. 7 ಉಂಡೆಗಳನ್ನು ಸಮವಾಗಿ ತೆಗೆದಿಟ್ಕೋಬೇಕು. ಈ ರೀತಿ ಗುಂಡಗೆ ಮಾಡಿದ್ರೆ ಅದು ಹದವಾಗಿ ನಯವಾಗಿ ಬರುತ್ತೆ. ಆನಂತರ ಅದನ್ನು ಅಂಗೈಯಲ್ಲಿ ಇಟ್ಕೊಂಡು ಹೆಬ್ಬೆರಳನ್ನು ಹಾಕಿ ಅದನ್ನು ಸುತ್ತು ತಿರುಗಿಸ್ತಾ ಬಂದರೆ ನಮಗೆ ತಂಬಿಟ್ಟಿನ ದೀಪ ಸಿದ್ಧವಾಗುತ್ತೆ. ನೋಡಿ, ಈ ರೀತಿ ಟರ್ನ್ ಮಾಡ್ತಾ ಇರಬೇಕು. ಮೆಲ್ಲಗೆ ಹೆಬ್ಬೆರಳನ್ನು ಹಾಕಿ ಈ ರೀತಿ ತಿರುಗಿಸ್ತಾ ಇದ್ದರೆ ದೀಪ ರೆಡಿ ಆಗೋಗುತ್ತೆ. ಈ ರೀತಿ ದೀಪಗಳನ್ನು ಮಾಡಿಕೊಂಡು ತಂಬಿಟ್ಟಿನ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಹಚ್ಚಬಾರ್ದು. ಹಸುವಿನ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಹಚ್ಚಬೇಕು. ಈ ರೀತಿ 7 ದೀಪಗಳನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೀಪಗಳನ್ನು ಮಾಡಿಕೊಂಡು ಇದಕ್ಕೆ ನಾಮಗಳನ್ನು ಇಟ್ಕೋಬೇಕು. ಒಂದು ಬೌಲಲ್ಲಿ ಅರಿಶಿನವನ್ನು, ಒಂದು ಬೌಲಲ್ಲಿ ಕುಂಕುಮವನ್ನು ಕಲಸಿ ಇಟ್ಕೊಂಡಿದ್ದೀನಿ. ಅರಿಶಿನದಿಂದ ಈ ರೀತಿ ನಾಮಗಳನ್ನು ಬರ್ಕೋಬೇಕು. ಈ ರೀತಿ ನಾಮಗಳನ್ನು ಬರ್ಕೊಂಡು ಮಧ್ಯಕ್ಕೆ ಕುಂಕುಮವನ್ನು ಹಾಕ್ಕೋಬೇಕು. ಈ ರೀತಿ ನಾಮಗಳನ್ನು ಹಚ್ಕೊಂಡು ಇಟ್ಕೋಬೇಕು. ಶ್ರಾವಣ ಶನಿವಾರಗಳೇ ಅಂತಲ್ಲ, ಪ್ರತಿ ಶನಿವಾರಗಳು ಕೂಡ 2 ದೀಪಗಳನ್ನಾದ್ರೂ ತಂಬಿಟ್ಟಿನ ದೀಪಗಳನ್ನು, ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಕೊಂಡ್ರೆ ಸ್ವಾಮಿಗೆ ಬಹಳ ಶ್ರೇಷ್ಠ ಈ ತಂಬಿಟ್ಟಿನ ದೀಪಗಳು. ಈ ತಂಬಿಟ್ಟಿನ ದೀಪಗಳನ್ನು 7 ಅದರ ಕೆಳಕ್ಕೆ ಅರಳಿ ಮರದ ಎಲೆ ಆಗಲಿ, ಅರಳಿ ಎಲೆ ಆಗಲಿ ಅಥವಾ ವೀಳ್ಯದ ಎಲೆಯನ್ನು ಆಗಲಿ ಇದರ ಕೆಳಕ್ಕೆ ಇಟ್ಟು ಸ್ವಾಮಿಗೆ ನಾವು ಹಚ್ಕೋಬೇಕು. ನೀವೇನಾದರೂ ಅರಳಿ ಮರದ ಎಲೆಗಳನ್ನು ಇಡೋದಾದರೆ ನೀವು ಆ ಮರದ ಎಲೆಗಳನ್ನು ಮರದಿಂದ ಕಿತ್ತು ತರಬಾರ್ದು. ಉದುರಿರುವಂತಹ ಎಲೆಗಳನ್ನು ತಂದು ತೊಳೆದು ಈ ದೀಪಗಳ ಕೆಳಕ್ಕೆ ಇಟ್ಕೋಬೋದು. ಇಲ್ಲಾಂದರೆ ವೀಳ್ಯದೆಲೆಯನ್ನು ಇಟ್ಕೋಬೋದು. ಈ ರೀತಿ ದೀಪಗಳನ್ನು ಹಚ್ಕೋಬೇಕು. ದೀಪವನ್ನು ಯಾವಾಗಲೂ ಬೆಂಕಿ ಪಟ್ಟಣದಿಂದ ಹಚ್ಚಬಾರ್ದು. ಈ ರೀತಿ ಏಕಾರತಿಗೆ ಹಚ್ಕೊಂಡು ಅದರಿಂದ ಉಳಿದ ದೀಪಗಳೆಲ್ಲವನ್ನು ಹಚ್ಕೋಬೇಕು. ಸ್ನೇಹಿತರೆ, ಫೋಟೋನಾಗಲಿ ವಿಗ್ರಹಗಳನ್ನಾಗಲಿ ನೀವು
ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಬ್ಬರೂ ಇರುವಂತಹ ಫೋಟೋ ವಿಗ್ರಹಗಳಿದ್ದರೆ ಇಟ್ಕೊಳ್ಳಿ. ನಾವು ಯಾವಾಗಲೂ ಪೂಜಿಸಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿಯನ್ನು ಲಕ್ಷ್ಮೀ ಸಮೇತರಾಗಿ ಪೂಜಿಸಬೇಕು. ಲಕ್ಷ್ಮಿಯನ್ನು ಪೂಜಿಸಿದ್ರೂ ವೆಂಕಟೇಶ್ವರ ಸ್ವಾಮಿ ಸಮೇತವಾಗಿ ಪೂಜಿಸಬೇಕು. ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ಪೂಜೆಯನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ಮುಡುಪನ್ನು ಕಟ್ಕೋಬೇಕು. ವಿಡಿಯೋ ದೊಡ್ಡದಾಗ್ತಾ ಇದೆ. ಮುಡುಪನ್ನು ಕಟ್ಟುವ ವಿಧಾನವನ್ನು, ಸಂಕಲ್ಪ ಮಾಡುವ ವಿಧಾನವನ್ನು ನಾನು ಖಂಡಿತ ಶನಿವಾರದೊಳಗಡೆ ರೀಲ್ ಮಾಡಿ ಇಡ್ತೀನಿ. ನಾವು ಮೊದಲು ಪೂಜೆಯನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ವಿನಾಯಕನನ್ನು ಪೂಜೆ ಮಾಡ್ಕೋಬೇಕು. ಯಾಕೆಂದರೆ ಅಗ್ರ ಪೂಜೆ ವಿನಾಯಕನಿಗೆ. ನಾವು 7 ವಾರಗಳು ನಾವು ಸಪ್ತ ಶನಿವಾರಗಳ ವ್ರತವನ್ನು ಮಾಡೋದರಿಂದ ಯಾವುದೇ ಅಡ್ಡಿ ಆತಂಕಗಳು ಬರೋದಿರ 7 ಶನಿವಾರಗಳು ಸ್ವಾಮಿಯನ್ನು ಪೂಜಿಸ್ಕೊಳ್ಳೋಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ವಿನಾಯಕನಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕು. ಗೆಜ್ಜೆ ಬತ್ತಿಯನ್ನು ಹಾಕಿ, ಹೂವನ್ನು ಹಾಕಿ, ಧೂಪ ದೀಪ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡ್ಕೋಬೇಕು. ನಂತರ ಸ್ವಾಮಿಯ ಪಾದಗಳ ಮೇಲೆ ಕೈಯನ್ನು ಇಟ್ಟು ಸ್ವಾಮಿಯನ್ನು ಪೂಜೆಗೆ ಆವಾಹನೆ ಮಾಡ್ಕೋಬೇಕು. ನಿಮಗೆ ಮಂತ್ರಗಳಿಂದ ಆವಾಹನೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದರೆ ನೀವು ಭಕ್ತಿಯಿಂದ ಸ್ವಾಮಿಯನ್ನು, ನಾನು ನಿಮ್ಮ ಪೂಜೆಯನ್ನು ಮಾಡ್ಕೋಬೇಕು, ದಯವಿಟ್ಟು ನನ್ನ ಪೂಜೆಯನ್ನು ಸ್ವೀಕರಿಸಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವಿಗ್ರಹಕ್ಕೆ ಮತ್ತು ಪಟಕ್ಕೆ ಗೆಜ್ಜೆ ಬತ್ತಿಯನ್ನು ಹಾಕ್ಕೋಬೇಕು. ನಂತರ ತುಳಸಿಯಿಂದ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಕೋಬೇಕು. ತುಳಸಿ ಮತ್ತು ಅಕ್ಷತೆಯಿಂದ. ಆಗಲೇ ಹೇಳ್ದೆ ಅಲ್ವಾ, ತುಳಸಿ ಅಂದರೆ ಮುತ್ತು, ರತ್ನ, ವಜ್ರ, ಗೋಮತಿ, ಕೊಂಬುಗಳು ಇತ್ಯಾದಿ ಬೆಲೆ ಬಾಳುವಂಥ ಬಹಳ ಶ್ರೇಷ್ಠವಾದವುಗಳಿಂದ ಪೂಜೆ ಮಾಡಿದ್ರೆ ತೃಪ್ತಿ ಆಗದ ಸ್ವಾಮಿ ಕೇವಲ ತುಳಸಿ ದಳಗಳಿಂದ ಅರ್ಚನೆ ಮಾಡಿದ್ರೆ ತೃಪ್ತಿ ಆಗ್ತಾರಂತೆ. ತುಳಸಿಯಿಂದ ಅರ್ಚನೆ ಮಾಡ್ತಾ ಗೋವಿಂದ ನಾಮಗಳನ್ನು ಹೇಳ್ಕೊಳ್ಳಿ. ವೆಂಕಟೇಶ್ವರ ವಜ್ರ ಕವಚವನ್ನು ಹೇಳ್ಕೊಳ್ಳಿ. ಬಂದರೆ ನಿಮಗೆ ವೆಂಕಟೇಶ್ವರ ದ್ವಾದಶಿ ನಾಮ ಸ್ವಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಸ್ನೇಹಿತರೆ, ಶ್ರದ್ಧಾಭಕ್ತಿ ಮುಖ್ಯ ಇಲ್ಲಿ. ನಿಮ್ಗೆ ಇವೇನೂ ಬರಲ್ಲ ಅಂತಂದರೆ ಓಂ ನಮೋ ವೆಂಕಟೇಶಾಯ ಅಂತ 108 ಬಾರಿ ಅಥವಾ 1001 ಬಾರಿ ಹೇಳ್ಕೊಳ್ಳಿ. ಇದು ಬರಲ್ಲ ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ. ಈ ರೀತಿ ನಿಮಗೆ ಯಾವುದು ಬೇಗ ಬರುತ್ತೋ, ಸ್ಪಷ್ಟವಾಗಿ ಉಚ್ಚರಿಸೋಕ್ಕೆ ಆಗುತ್ತೋ ಅದನ್ನು ಭಕ್ತಿಯಿಂದ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಕೊಳ್ಳಿ. ನೀವು ಲಕ್ಷ್ಮೀ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು. ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಆ ಕುಂಕುಮವನ್ನು ಬಿಸಾಕ್ತಿರೋ ಒಂದು ಡಬ್ಬಿಗೆ ಹಾಕಿಟ್ಕೊಂಡು ಅದನ್ನು ಪ್ರತಿದಿನ ಹಣೆಗೆ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ನಂತರ ಪಂಚಾರತಿಯನ್ನು ಸ್ವಾಮಿಗೆ ಮಾಡಿಕೊಂಡ್ರೆ ಒಳ್ಳೆಯದು. ಸ್ನೇಹಿತರೆ, ನೀವು ಬೇಕಾದರೆ ಸ್ವಾಮಿಗೆ ಕಳಶವನ್ನು ಇಟ್ಕೋಬೋದು. ಕಳಶದಲ್ಲಿ ನೀರನ್ನು ತಗೊಂಡು ಅರಶಿನ, ಕುಂಕುಮ, ಜವ್ವಾದ್ ಪೌಡ್ರು, ಸ್ವಲ್ಪ ರೋಸ್ ವಾಟ್ರು, 5 ಲವಂಗ, 5 ಏಲಕ್ಕಿಯನ್ನು ಇಟ್ಟು ಹಾಕ್ಕೊಂಡು ಅದರ ಮೇಲೆ ಎಣ್ಣೆಲೆಯನ್ನಿಟ್ಟು ತೆಂಗಿನಕಾಯನ್ನು ಇಟ್ಕೊಂಡು ತೆಂಗಿನಕಾಯಿಯ ಮೇಲೆ ನಾಮಗಳನ್ನು ಬರ್ಕೋಬೇಕು. ಈ ರೀತಿ ಪೂಜೆ ಮಾಡ್ಕೋಬೋದು. ಕೊನೆಯಲ್ಲಿ ಸ್ವಾಮಿಗೆ ಕೆಂಪಾರತಿಯನ್ನು ಬೆಳಗಬೇಕು. ಆ ದಿನ ಸಂಜೆ ಕೂಡ ನೀವು ಗೋವಿಂದ ನಾಮಗಳನ್ನು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೋಬೋದು. ಮತ್ತು ಆ ದಿನ ಬರೀ ನೆಲದ ಮೇಲೆ ಅಥವಾ ಚಾಪೆಯ ಮೇಲೆ ಸ್ವಾಮಿಯ ಮುಂದೆ ಮಲ್ಕೋಬೇಕು. ಈ ದಿನ ಹಣ್ಣು ಹಾಲು ಸೇರಿಸಿ ಉಪವಾಸವಿದ್ದರೆ ಹೆಚ್ಚಿನ ದುಪ್ಪಟ್ಟು ಫಲ ನಿಮ್ಮದಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಸ್ನೇಹಿತರೆ, ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಯಾರಾದರೂ ಮಾಡ್ಕೊಳ್ತಾರೆ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ